ನಾವು ಎಲ್ಲರೂ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳೋಣ. ನಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದಾಗ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಜಮಾ ಇದೆ. ಆದ್ರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಅತಿಯಾದ ಸುಸ್ತು, ಮನಸ್ಸಿನಲ್ಲಿ ಏನೋ ಕಳೆದುಕೊಂಡಂತಹ ಒಂದು ಖಾಲಿ ಭಾವ ಮತ್ತೆ ವಿಪರೀತ ಒತ್ತಡ. ಈಗ ಹೇಳಿ, ಇದನ್ನ ನಾವು ನಿಜವಾದ ಅರ್ಥದಲ್ಲಿ ಶ್ರೀಮಂತಿಕೆ ಅಂತ ಕರಿಬಹುದಾ? ಖಂಡಿತ ಸಾಧ್ಯವಿಲ್ಲ. ಓಂ ಶಾಂತಿ. ಮಧುರ ಮಕ್ಕಳೇ, ಇಂದಿನ ಅವ್ಯಕ್ತ ಮುರಳಿ ಮಂಥನಕ್ಕೆ ಸ್ವಾಗತ. ಇಂದಿನ ಈ ಆಳವಾದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ಸಂಪತ್ತು ಅನ್ನೋ ಪದದ ವ್ಯಾಖ್ಯಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದ್ದೇವೆ. ಹೌದಲ್ವಾ? ಸಾಮಾನ್ಯವಾಗಿ ಸಂಪತ್ತು ಅಥವಾ ಬ್ಯಾಲೆನ್ಸ್ ಅಂತ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಮ್ಯೂಚುವಲ್ ಫಂಡ್ಸ್, ಶೇರ್ ಮಾರ್ಕೆಟ್ ಅಥವಾ ಆ ಪ್ರಾಪರ್ಟಿಯ ಲೆಕ್ಕಾಚಾರಗಳು. ಆದ್ರೆ ಇಂದಿನ ನಮ್ಮ ಚರ್ಚೆಯ ಮೂಲವಸ್ತು ಬ್ರಹ್ಮಕುಮಾರಿ ಸಂಸ್ಥೆಯ ಆಳವಾದ ಆಧ್ಯಾತ್ಮಿಕ ಪಠ್ಯವಾದ ಅವ್ಯಕ್ತ ಮುರಳಿ. ಇದು ಅನುಭವದ ಅಥಾರಿಟಿ ಮತ್ತು ಅದೃಷ್ಟದ ಖಜಾನೆ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತದೆ. ನಿಜ, ನಾವೆಲ್ಲರೂ ಭೌತಿಕ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳಲು ಒದ್ದಾಡ್ತೇವೆ. ಅದೇ ಈ ಮುರಳಿಯು ಒಂದು ಕಾಸ್ಮಿಕ್ ಬ್ಯಾಂಕ್ ಮತ್ತು ಅಲ್ಲಿ ಜಮಾ ಮಾಡಿಕೊಳ್ಳಬಹುದಾದ ಶಾಶ್ವತ ಖಜಾನೆಯ ಬಗ್ಗೆ ವಿವರಿಸುತ್ತದೆ. ಎಕ್ಸಾಕ್ಟ್ಲಿ. ನಮ್ಮ ದೈನಂದಿನ ಗದ್ದಲದ ಜೀವನಕ್ಕೆ, ಆಫೀಸ್ ಟೆನ್ಷನ್ಗಳಿಗೆ ಈ ಆಧ್ಯಾತ್ಮಿಕ ತತ್ವಗಳು ಹೇಗೆ ಅನ್ವಯವಾಗ್ತವೆ ಅಂತ ನಾವು ಬಿಡಿಸಿ ನೋಡಲಿದ್ದೇವೆ. ಸರಿ, ಮೊದಲಿಗೆ ಈ ಪಠ್ಯದ ಪ್ರಕಾರ ಸಂಪತ್ತು ಅಂದ್ರೆ ಕೇವಲ ದುಡ್ಡಲ್ಲ, ಬದಲಾಗಿ 5 ಅವಿನಾಶಿ ಖಜಾನೆಗಳಿವೆ ಅಂತ ಉಲ್ಲೇಖಿಸಲಾಗಿದೆ. ಆದ್ರೆ ಈ ಖಜಾನೆಗಳನ್ನ ನಾವು ನಿಜವಾದ ಕರೆನ್ಸಿ ಅಥವಾ ಹಣದಂತೆ ಹೇಗೆ ಬಳಸಲು ಸಾಧ್ಯ? ಇದು ನಿಜಕ್ಕೂ ನಮ್ಮೆಲ್ಲರ ಯೋಚನಾ ಲಹರಿಯನ್ನು ಬದಲಾಯಿಸುವಂತಹ ಒಂದು ಪರಿಕಲ್ಪನೆ. ನಮಗೆ ಯಾವಾಗಲೂ ಕಣ್ಣಿಗೆ ಕಾಣುವ, ಎಣಿಸಬಹುದಾದ ವಸ್ತುಗಳೆಂದರೆ ಭದ್ರತೆ ಅನ್ನೋ ನಂಬಿಕೆಯಿದೆ. ಆದರೆ ಈ ಮುರಳಿಯು ಮನುಷ್ಯನ ಅಸ್ತಿತ್ವದ ಅತಿ ಸೂಕ್ಷ್ಮ ಆಯಾಮಗಳನ್ನು ಖಜಾನೆ ಅಥವಾ ಸಂಪತ್ತು ಅಂತ ಕರೆಯುತ್ತದೆ. ಅಂದ್ರೆ ಕಣ್ಣಿಗೆ ಕಾಣದ ಸಂಪತ್ತು. ಹೌದು. ಇದರಲ್ಲಿ 5 ರೀತಿಯ ಖಜಾನೆಗಳಿವೆ. ಮುರಳಿಯ ಮಹಾವಾಕ್ಯದ ಪ್ರಕಾರ ಜ್ಞಾನ, ಯೋಗ, ಧಾರಣೆ, ಸೇವೆ ಮತ್ತು ಸಮಯ, ಇವು 5 ಅವಿನಾಶಿ ಖಜಾನೆಗಳು. ಮೊದಲನೆಯದು ಜ್ಞಾನದ ಖಜಾನೆ. ಬಾಬಾ ಹೇಳ್ತಾರೆ, ಜ್ಞಾನವು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತದೆ ಅಂತ. ಇಲ್ಲಿ ಜ್ಞಾನ ಅಂದ್ರೆ ಬರೀ ಇನ್ಫಾರ್ಮೇಶನ್ ಅಥವಾ ಮಾಹಿತಿನಾ? ಖಂಡಿತ ಅಲ್ಲ. ಇಲ್ಲಿ ಜ್ಞಾನ ಅಂದ್ರೆ ಕೇವಲ ಮಾಹಿತಿಯಲ್ಲ, ಅಥವಾ ಪುಸ್ತಕಗಳನ್ನು ಓದಿ ಬಾಯ್ಪಾಠ ಮಾಡಿದ್ದಲ್ಲ. ಈ ಜ್ಞಾನವು ನಮ್ಮ ಹಳೆಯ ನಕಾರಾತ್ಮಕ ಮಾನಸಿಕ ಬಂಧನಗಳಿಂದ ನಮಗೆ ಮುಕ್ತಿಯನ್ನು ನೀಡುತ್ತದೆ. ಇದು ನಮ್ಮನ್ನು ಅಜ್ಞಾನದ ಕತ್ತಲಿನಿಂದ ಜಾಗೃತಗೊಳಿಸುವ ಶಕ್ತಿ. ವಾವ್! ಅಂದ್ರೆ ಜ್ಞಾನವು ನಮ್ಮ ಜೀವನದ ಗುಲಾಮಗಿರಿಯ ಸರಪಳಿಗಳನ್ನು ಮುರಿತದೆ ಅಂತಾಯ್ತು. ಹೌದು. ಇನ್ನು ಎರಡನೇದು ಯೋಗದ ಖಜಾನೆ. ಮುರಳಿಯಲ್ಲಿ ಹೇಳಲಾಗಿದೆ, ಯೋಗವು ಸರ್ವಶಕ್ತಿಗಳನ್ನು ನೀಡುತ್ತದೆ ಅಂತ. ಯೋಗ ಅಂದ ತಕ್ಷಣ ಜನರಿಗೆ ದೈಹಿಕ ಕಸರತ್ತು, ಉಸಿರಾಟದ ವ್ಯಾಯಾಮ ನೆನಪಾಗುತ್ತದೆ. ಹೌದು, ನನಗೂ ಅದೇ ನೆನಪಾಗೋದು ಸಾಮಾನ್ಯವಾಗಿ. ಆದರೆ ಇಲ್ಲಿ ಯೋಗವೆಂದರೆ ಆ ಪರಮಶಕ್ತಿಯೊಂದಿಗಿನ, ಪರಮಾತ್ಮನೊಂದಿಗಿನ ಆಂತರಿಕ ಸಂಪರ್ಕ. ಇದು ನಮ್ಮ ಖಾಲಿಯಾದ ಬ್ಯಾಟರಿಯನ್ನು ಚಾರ್ಜ್ ಮಾಡುವ ಪ್ರಕ್ರಿಯೆ. ಜಗತ್ತಿನ ಯಾವುದೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಈ ಯೋಗದಿಂದ ಸಿಗುತ್ತೆ. ಓ, ಇದು ಬಹಳ ಸುಂದರವಾದ ವಿವರಣೆ. ಜ್ಞಾನವು ನಮ್ಮನ್ನ ಫ್ರೀ ಮಾಡಿದ್ರೆ ಯೋಗವು ನಮಗೆ ಮುಂದೆ ನಡೆಯಲು ಬೇಕಾದ ಎನರ್ಜಿ ಕೊಡ್ತದೆ. ಆದರೆ ಪಠ್ಯದಲ್ಲಿ 3ನೇದಾಗಿ ಧಾರಣೆ ಮಾಡುವ ಖಜಾನೆ ಅಂತ ಒಂದು ಪದ ಬಳಸಿದ್ದಾರೆ. ಧಾರಣೆ ಅಂದ್ರೆ ನನಗೆ ಅರ್ಥವಾದ ಮಟ್ಟಿಗೆ ನೆನ್ಪಿಟ್ಕೊಳ್ಳೋದು ಅಂತ. ಇದನ್ನು ಒಂದು ಸಂಪತ್ತು ಅಂತ ಹೇಗೇಳ್ಬೋದು? ಬಹಳ ಒಳ್ಳೆಯ ಪ್ರಶ್ನೆ. ಇಲ್ಲಿ ಧಾರಣೆ ಅಂದರೆ ಕೇವಲ ನೆನಪಿಟ್ಟುಕೊಳ್ಳುವುದಲ್ಲ, ಬದಲಾಗಿ ಶ್ರೇಷ್ಠ ಗುಣಗಳನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಇಳಿಸಿಕೊಳ್ಳುವುದು. ಮುರಳಿಯ ಪ್ರಕಾರ ಧಾರಣೆಯು ಸರ್ವ ಗುಣಗಳನ್ನು ನೀಡುತ್ತದೆ. ಇದನ್ನ ಒಂದು ಆಧುನಿಕ ಉದಾಹರಣೆಯ ಮೂಲಕ ನೋಡೋಣ. ಖಂಡಿತ, ಹೇರಿ. ನೋಡಿ, ನೀವು ಒಂದು ಹೊಸ ಲ್ಯಾಪ್ಟಾಪ್ ತಂದು ಅದರಲ್ಲಿ ಸುಧಾರಿತ ಸಾಫ್ಟ್ವೇರ್ ಅನ್ನು ಕೇವಲ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದು ಕೆಲಸ ಮಾಡೋದಿಲ್ಲ, ಹೌದಲ್ವಾ? ಹೌದು, ಅದನ್ನ ಇನ್ಸ್ಟಾಲ್ ಮಾಡಬೇಕು. ಎಕ್ಸಾಕ್ಟ್ಲಿ. ಆ ಇನ್ಸ್ಟಾಲ್ ಮಾಡುವ ಪ್ರಕ್ರಿಯೆಯೇ ಧಾರಣೆ. ಸಹನೆ, ಪ್ರೀತಿ, ಶಾಂತಿ ಮುಂತಾದ ಗುಣಗಳನ್ನು ನಮ್ಮ ನಡವಳಿಕೆಯಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳುವುದು ಈ ಖಜಾನೆ. ಇನ್ನು 4ನೇದ್ದು ಸೇವೆಯ ಖಜಾನೆ. ಮುರಳಿಯಲ್ಲಿ ಹೇಳಲಾಗಿದೆ, ಸೇವೆಯು ಆಶೀರ್ವಾದ ಮತ್ತು ಖುಷಿಯನ್ನು ನೀಡುತ್ತದೆ ಅಂತ. ಅಂದ್ರೆ ಇತರರಿಗೆ ನಿಸ್ವಾರ್ಥ ಸೇವೆ ಮಾಡುವುದ್ರಿಂದ ನಮ್ಮೊಳಗೆ ಹುಟ್ಟುವ ಆಂತರಿಕ ಖುಷಿಯೇ ಇಲ್ಲಿನ ಲಾಭ ಅಲ್ವಾ? ಹೌದು, ಆಶೀರ್ವಾದಗಳೇ ನಿಜವಾದ ಗಳಿಕೆ. ಇನ್ನು ಕೊನೆಯದಾಗಿ 5ನೇಯ ಹಾಗೂ ಅತ್ಯಂತ ಮಹತ್ವದ ಖಜಾನೆಯೆಂದ್ರೆ ಸಮಯ.
ವಿಶೇಷವಾಗಿ ಮುರಳಿಯಲ್ಲಿ ಇದನ್ನು ಸಂಗಮ ಯುಗದ ಸಮಯ ಅಂತ ಕರೆಯಲಾಗಿದೆ. ಒಂದು ನಿಮಿಷ, ಈ ಸಂಗಮ ಯುಗ ಅಂದರೆ ಏನು? ಇದು ಯಾವುದೋ ಕ್ಯಾಲೆಂಡರ್ನಲ್ಲಿ ಸಿಗುವ ಸಮಯವೇ ಅಥವಾ ಇದು ಒಂದು ವಿಶಿಷ್ಟವಾದ ಕಲ್ಪನೆಯೇ? ಇದನ್ನು ಸ್ವಲ್ಪ ಸರಳವಾಗಿ ಬಿಡಿಸಿ ಹೇಳಿ. ಖಂಡಿತ. ಸಂಗಮ ಅಂದ್ರೆ ಎರಡು ವಸ್ತುಗಳು ಸೇರುವ ಜಾಗ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಸಂಗಮ ಯುಗ ಎಂದರೆ ಹಳೆಯ ಕತ್ತಲಿನಿಂದ ಕೂಡಿದ ಪ್ರಪಂಚವು ಮುಕ್ತಾಯವಾಗಿ ಹೊಸ ಬೆಳಗಿನ ಪ್ರಪಂಚ ಶುರುವಾಗುವ ನಡುವಿನ ಪರಿವರ್ತನೆಯ ಕಾಲಘಟ್ಟ. ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್. ಹೌದು. ಈ ನಿರ್ದಿಷ್ಟ ಸಮಯದಲ್ಲಿ ನಮ್ಮ ಪ್ರತಿಯೊಂದು ಶುದ್ಧ ಸಂಕಲ್ಪವೂ, ಪ್ರತಿಯೊಂದು ಒಳಿಚಿನ ನಡೆಯೂ ನಮ್ಮ ಕಾಸ್ಮಿಕ್ ಅಕೌಂಟ್ನಲ್ಲಿ ಬಹುಪಾಲು ಜಮಾ ಆಗುತ್ತದೆ ಅಂತ ಬಾಬಾ ವಿವರಿಸುತ್ತಾರೆ. ಇದು ಅತ್ಯಂತ ಅಮೂಲ್ಯವಾದ ಖಜಾನೆ. ಅರ್ಥವಾಯ್ತು. ಇದನ್ನ ನಾನೊಂದು ಬ್ಯಾಂಕ್ನ ಲಿಮಿಟೆಡ್ ಟೈಮ್ ಆಫರ್ ಅದಕ್ಕೆ ಹೋಲಿಸಬಹುದಾ? ಅಂದ್ರೆ ಈ ಬ್ಯಾಂಕ್ ಸದಾಕಾಲ ತೆರೆದಿರೋದಿಲ್ಲ, ಈ ಸಂಗಮ ಯುಗ ಅನ್ನುವ ವಿಶಿಷ್ಟ ಸಮಯದಲ್ಲಿ ಮಾತ್ರ ನಮಗೆ ಈ ಆಫರ್ ಲಭ್ಯವಿದೆ ಅಂತಾಯ್ತು. ಹೌದು, ಬಹಳ ಸೂಕ್ತವಾದ ಹೋಲಿಕೆ ಇದು. ಆದರೆ ನನಗಿಲ್ಲೊಂದು ಮೂಲಭೂತವಾದ ಸಂದೇಹವಿದೆ. ದೇವರು ಅಥವಾ ಆ ವಿಶ್ವಶಕ್ತಿಯು ಈ ಎಲ್ಲಾ 5 ಖಜಾನೆಗಳನ್ನು ಎಲ್ಲರಿಗೂ ಒಂದೇ ಸಮನಾಗಿ ಕೊಟ್ಟಿದೆ ಅಂತ ಪಠ್ಯ ಹೇಳುತ್ತದೆ. ಸಮಯವೂ ಎಲ್ಲರಿಗೂ ದಿನಕ್ಕೆ 24 ಗಂಟೆಗಳೇ ಇದೆಯಲ್ವಾ? ನಿಜ. ಹೀಗಿರುವಾಗ ಕೆಲವರು ಮಾತ್ರ ಆಧ್ಯಾತ್ಮಿಕವಾಗಿ ಬಹಳ ಶ್ರೀಮಂತರಾಗಿರ್ತಾರೆ, ಇನ್ನು ಕೆಲವರು ಖಾಲಿ ಕೈಯಲ್ಲಿರ್ತಾರೆ. ಜಮಾ ಮಾಡಿಕೊಳ್ಳುವಲ್ಲಿ ಮಾತ್ರ ಜನರ ನಡುವೆ ಈ ವ್ಯತ್ಯಾಸ ಯಾಕೆ ಬರ್ತದೆ? ಇದಕ್ಕೆ ಮುರುಳಿಯಲ್ಲಿ ಬಹಳಷ್ಟು ಸ್ಪಷ್ಟವಾದ ಉತ್ತರವಿದೆ. ಆ ಶಕ್ತಿಯು ಎಲ್ಲರಿಗೂ ಸಮಾನವಾಗಿಯೇ ಹಂಚುತ್ತದೆ. ಆದರೆ ನಮ್ಮ ಖಾತೆಯಲ್ಲಿ ಜಮಾ ಆಗುವುದು ನಮ್ಮ ವೈಯಕ್ತಿಕ ಪುರುಷಾರ್ಥದ ಮೇಲೆ ಅವಲಂಬಿತವಾಗಿರುತ್ತದೆ. ಪುರುಷಾರ್ಥ ಅಂದ್ರೆ ನಮ್ಮ ಸ್ವಂತ ಎಫರ್ಟ್, ನಮ್ಮ ಪ್ರಯತ್ನ ಅಲ್ವಾ? ನಿಖರವಾಗಿ. ಸಂಪತ್ತನ್ನು ಪಡೆದ ಮೇಲೆ ಅದನ್ನು ಹೇಗೆ ಬಳಸ್ತೇವೆ ಎನ್ನುವುದು ಮುಖ್ಯ. ಇದಕ್ಕಾಗಿ ಮುರುಳಿಯಲ್ಲಿ 3 ಆಸಕ್ತಿದಾಯಕ ವಿಭಾಗಗಳನ್ನು ಮಾಡಲಾಗಿದೆ. ಬಾಬಾ ಈ ಸಂಪತ್ತನ್ನು ಪಡೆಯುವವರನ್ನು 3 ರೀತಿಯ ಮಕ್ಕಳಿಗೆ ಹೋಲಿಸ್ತಾರೆ. ಮುರುಳಿಯ ವಾಕ್ಯ ಹೀಗಿದೆ: ಕೆಲವರು ಕೇವಲ ತಿನ್ನುವವರು, ಕೆಲವರು ತಿಂದು ಮುಗಿಸುವವರು ಮತ್ತು ಕೆಲವರು ತಿಂದು ಜಮಾ ಮಾಡಿ ವೃದ್ಧಿಸಿಕೊಳ್ಳುವವರು. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಇಲ್ಲಿ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿಗೆ ದಾರಿಯಲ್ಲಿ ಒಂದು ಅದ್ಭುತವಾದ ಬೆಲೆಬಾಳುವ ವಜ್ರ ಸಿಗುತ್ತೆ. ಆದರೆ ಅವನಿಗೆ ಅದರ ನಿಜವಾದ ಬೆಲೆ ಗೊತ್ತಿರಲ್ಲ. ಅವನು ಅದನ್ನ ತನ್ನ ಮನೆಯಲ್ಲಿ ಕೇವಲ ಒಂದು ಪೇಪರ್ ವೇಟ್ ತರ, ಅಂದ್ರೆ ಕಾಗದ ಹಾರದೆ ಇರೋ ಹಾಗೆ ಇಡೋಕೆ ಬಳಸ್ತಿರ್ತಾನೆ. ಅಯ್ಯೋ, ವಜ್ರನ ಪೇಪರ್ ವೇಟ್ ಆಗಿ ಬಳಸೋದಾ? ಎಂಥ ಅಜ್ಞಾನ! ಹೌದು. ಇದು 2ನೇ ವರ್ಗದ ಮಕ್ಕಳ ಹಾಗೆ, ಅಂದ್ರೆ ತಿಂದು ಮುಗಿಸುವವರು. ಅವರಿಗೆ ಜ್ಞಾನದ ವಜ್ರ ಸಿಕ್ಕಿದೆ, ಆದರೆ ಆ ಶಕ್ತಿಯನ್ನು ತಮ್ಮ ಸಣ್ಣ ಪುಟ್ಟ ದೈನಂದಿನ ಸಮಸ್ಯೆಗಳನ್ನು, ಆಫೀಸ್ ಟೆನ್ಷನ್ಗಳನ್ನು ಬಗೆಹರಿಸಿಕೊಳ್ಳಲು ಮಾತ್ರ ಬಳಸಿ ಅಲ್ಲಿಗೆ ಖಾಲಿ ಮಾಡ್ಕೊಳ್ತಾರೆ. ಹಾಗಾದ್ರೆ ಮೊದಲನೇ ವರ್ಗದವರು ಯಾರು? ಕೇವಲ ತಿನ್ನುವವರು ಅಂತ ಹೇಳಿದ್ರಲ್ಲ? ಮೊದಲನೇ ವರ್ಗದವರು ಕೇವಲ ತಿನ್ನುವವರು. ಅಂದ್ರೆ ಜ್ಞಾನ ಸಿಕ್ಕಾಗ ಆ ಕ್ಷಣಕ್ಕೆ ಬಹಳ ಖುಷಿ ಪಡ್ತಾರೆ, ವಾ ಎಷ್ಟೊಂದು ಚೆನ್ನಾಗಿದೆ ಅಂತಾರೆ. ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಲ್ಲ, ಭವಿಷ್ಯಕ್ಕಾಗಿ ಕೂಡಿಡೋದಿಲ್ಲ. ಅರ್ಥ ಆಯ್ತು. ಹಾಗಾದ್ರೆ 3ನೇ ವರ್ಗದವರು ವೃದ್ಧಿಸಿಕೊಳ್ಳುವವರು ಯಾರು? ಅವರು ಜಾಣರ ಹಾಗೆ ಆ ವಜ್ರವನ್ನ ಬಂಡವಾಳವಾಗಿ ಬಳಸಿ ಇಡೀ ಸಾಮ್ರಾಜ್ಯವನ್ನೇ ಕಟ್ಟುವವರು. ಇವರು ತಮಗೆ ಸಿಕ್ಕ ಜ್ಞಾನವನ್ನ ಇತರರಿಗೆ ಹಂಚುವ ಮೂಲಕ, ತಮ್ಮ ಗುಣಗಳನ್ನ ಆಚರಣೆಗೆ ತರುವ ಮೂಲಕ ಆ ಸಂಪತ್ತನ್ನ ದ್ವಿಗುಣಗೊಳಿಸುತ್ತಾರೆ. ಅವರೇ ತಮ್ಮ ಭವಿಷ್ಯದ ಪ್ರಾರಬ್ಧವನ್ನ ಉಜ್ವಲವಾಗಿ ಬರೆದುಕೊಳ್ಳುತ್ತಾರೆ. ನೋಡಿ, ಇದೇ ಪ್ರಾಕ್ಟಿಕಲ್ ಸಮಸ್ಯೆ ಶುರುವಾಗೋದು. ನಾವೆಲ್ಲರೂ ಈ 3ನೇ ವರ್ಗದಲ್ಲಿರ್ಬೇಕು ಅಂತಲೇ ಆಸೆ ಪಡ್ತೇವೆ. ಪ್ರತಿದಿನ ನಾವು ಎಷ್ಟೊಂದು ಒಳ್ಳೆ ಪುಸ್ತಕಗಳನ್ನ ಓದ್ತೇವೆ, ಇಂಥ ಡೀಪ್ ಡೈವ್ ಚರ್ಚೆಗಳನ್ನ ಕೇಳ್ತೇವೆ, ಸ್ಟೇಟಸ್ ಕೂಡ ಹಾಕ್ಕೊಳ್ತೇವೆ. ಹೌದು, ಎಲ್ರೂ ಮಾಡ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಸೋಮವಾರ ಬೆಳಿಗ್ಗೆ ಟ್ರಾಫಿಕ್ನಲ್ಲಿ ಯಾರಾದ್ರೂ ನಮ್ಮ ಗಾಡಿಗೆ ಉಜ್ಕೊಂಡು ಹೋದಾಗ್ಲೋ ಅಥವಾ ಆಫೀಸ್ನಲ್ಲಿ ಬಾಸ್ ವಿನಾಕಾರಣ ಬೈದಾಗ್ಲೋ ಈ ಸಹನೆ, ಜ್ಞಾನ ಎಲ್ಲಾ ಗಾಳಿಗೆ ಹಾರಿ ಹೋಗಿರುತ್ತೆ. ಕೇವಲ ಕೇಳುವುದಕ್ಕೂ ಅದನ್ನು ಆಚರಣೆಯಲ್ಲಿ ತರುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲವೇ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಮತ್ತು ಈ ಅವ್ಯಕ್ತ ಮುರಳಿಯು ಇದೇ ಅಂಶದ ಮೇಲೆ ಹೆಚ್ಚು ಬೆಳಕು ಚೆಲ್ಲುತ್ತದೆ. ಬಾಬಾ ಹೇಳ್ತಾರೆ, ಜ್ಞಾನವನ್ನ ಕೇವಲ ಕೇಳುವವರ ಮತ್ತು ಅದನ್ನು ಸಮಾವೇಶ ಮಾಡಿಕೊಳ್ಳುವವರ ನಡುವೆ ದೊಡ್ಡ ಅಂತರ ಇದೆ ಅಂತ. ಸಮಾವೇಶ ಮಾಡಿಕೊಳ್ಳುವುದು ಅಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳೋದು ಅಲ್ವಾ? ಹೌದು. ಕೇವಲ ಕೇಳುವವರು ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ, ಗಂಟೆಗಟ್ಟಲೆ ಭಾಷಣ ಮಾಡಬಲ್ಲರು. ಆದರೆ ಸಮಾವೇಶ ಮಾಡಿಕೊಳ್ಳುವವರು ನೀವು ಹೇಳಿದ ಅದೇ ಟ್ರಾಫಿಕ್ ಸಿಗ್ನಲ್ನಲ್ಲಿ ಪರಿಸ್ಥಿತಿ ಕೈಮೀರಿದಾಗಲೂ ತಮ್ಮ ಒಳಗಿನ ಸ್ಥಿರತೆಯನ್ನ ಕಳ್ಕೊಳ್ಳೋದಿಲ್ಲ.
ಅಂದ್ರೆ ಆ ಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ತಾರೆ. ಖಂಡಿತ. ಜ್ಞಾನವನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ಯಾರು ಅನ್ವಯಿಸ್ತಾರೋ ಆ ಪರಿಸ್ಥಿತಿಯೇ ಅವರಿಗೆ ಒಂದು ಪಾಠವಾಗುತ್ತದೆ. ಹೀಗೆ ಪದೇ ಪದೇ ಜ್ಞಾನವನ್ನು ಪ್ರಾಯೋಗಿಕವಾಗಿ ಬಳಸಿದಾಗ ವ್ಯಕ್ತಿಗೆ ಒಂದು ವಿಶಿಷ್ಟವಾದ ಶಕ್ತಿ ಬರ್ತದೆ. ಅದನ್ನೇ ಮುರಳಿಯಲ್ಲಿ ಅನುಭವದ ಅಥಾರಿಟಿ ಅಥವಾ ಅಥಾರಿಟಿ ಆಫ್ ಎಕ್ಸ್ಪೀರಿಯನ್ಸ್ ಎಂದು ಕರೆಯಲಾಗಿದೆ. ಅನುಭವದ ಅಥಾರಿಟಿ ಅಂದ್ರೆ ನಾವೇ ಸ್ವತಃ ಆ ಪರಿಸ್ಥಿತಿಯನ್ನು ದಾಟಿ ಬಂದ ಅಧಿಕಾರ. ಇದನ್ನ ಒಂದು ಸಣ್ಣ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋದಾದ್ರೆ, ನಾವು ಕಾರ್ ಓಡ್ಸೋದು ಹೇಗೆ ಅಂತ ಒಂದು ಮ್ಯಾನ್ಯುಯಲ್ ಬುಕ್ ಓದಿ ತಿಳ್ಕೊಂಡ್ರೆ ಅದು ಬರೀ ಇನ್ಫಾರ್ಮೇಷನ್ ಅಥವಾ ಜ್ಞಾನ. ಕರೆಕ್ಟ್. ಆದರೆ ನಾವೇ ಖುದ್ದಾಗಿ ಸ್ಟೇರಿಂಗ್ ಹಿಡಿದು ಗುಂಡಿ ದಿಣ್ಣೆಗಳಿರುವ ರಸ್ತೆಯಲ್ಲಿ ಮಳೆಯಲ್ಲಿ ಕಾರ್ ಓಡಿಸಿ ಸೇಫ್ ಆಗಿ ಮನೆ ತಲುಪಿದಾಗ ಬರುವ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಈ ಅನುಭವದ ಅಥಾರಿಟಿ. ಯಾರಿಗೆ ಈ ಅನುಭವ ಇರುತ್ತದೆಯೋ ಅವರನ್ನು ಯಾವ ಪುಸ್ತಕದ ಜ್ಞಾನವೂ ಸೋಲಿಸಲು ಸಾಧ್ಯವಿಲ್ಲ. ಹೌದು, ಅದ್ಭುತವಾದ ಹೋಲಿಕೆ ಇದು. ಬಾಬಾ ಕೂಡ ಇದನ್ನೇ ಹೇಳ್ತಾರೆ. ಯಾರ ಭಂಡಾರದಲ್ಲಿ ಈ ಅನುಭವದ ಅಥಾರಿಟಿ ಭರ್ಪೂರಾಗಿರುತ್ತದೆಯೋ ಅವರ ಸ್ಥಿತಿ ಯಾವಾಗಲೂ ಅಚಲವಾಗಿರುತ್ತದೆ. ಹೊರಗೆ ಎಷ್ಟೇ ಬಿರುಗಾಳಿ ಇದ್ರೂ ಅವರ ಮನಸ್ಸಿನ ಕಡಲು ಶಾಂತವಾಗಿರುತ್ತದೆ. ಅದು ಅವರ ನಡೆಯಿಂದ, ಮುಖದಲ್ಲಿರುವ ಅರಳಿದ ಗುಲಾಬಿಯಂತಹ ನಗುವಿನಿಂದ ತಾನಾಗಿಯೇ ವ್ಯಕ್ತವಾಗುತ್ತದೆ. ಇದು ನಿಜಕ್ಕೂ ನಮ್ಮೊಳಗಿನ ಬದಲಾವಣೆಗೆ ಒಂದು ಅದ್ಭುತ ಮಾರ್ಗಸೂಚಿ. ಹಾಗಾದ್ರೆ ನಮ್ಮೊಳಗಿನ ಈ ಆಂತರಿಕ ಸಂಪತ್ತು ಹೀಗೆ ತುಂಬಿ ಹರಿಯುವಾಗ ಅದನ್ನು ನಾವು ಸಮಾಜಕ್ಕೆ ಹೇಗೆ ಹಂಚಬಹುದು? ಸೇವೆ ಮಾಡುವ ಬಗ್ಗೆ. ಹೌದು, ಯಾಕೆಂದ್ರೆ ನಾವು ಯಾರೂ ಒಂಟಿ ದ್ವೀಪದಲ್ಲಿ ಬದುಕುತ್ತಿಲ್ಲ. ಕೇವಲ ನಮಗಾಗಿ ನಾವು ಜ್ಞಾನವನ್ನು ಕೂಡಿಟ್ಟುಕೊಂಡ್ರೆ ಅದು ಸ್ವಾರ್ಥವಾಗುತ್ತದೆ. ಈ ಪಠ್ಯದಲ್ಲಿ ಜಗತ್ತಿನ ಗುಣಮುಖತೆಗಾಗಿ ನಾವು ಹೇಗೆ ಕೊಡುಗೆ ನೀಡಬಹುದು ಎಂಬುದರ ಬಗ್ಗೆ ಏನಾದ್ರೂ ಹೇಳಲಾಗಿದೆಯಾ? ಖಂಡಿತವಾಗಿಯೂ. ಈ ಪಠ್ಯದ ಅತ್ಯಂತ ಸುಂದರವಾದ ಭಾಗವೇ ಇದು. ಇಂದಿನ ಜಗತ್ತಿಗೆ ನಿಜಕ್ಕೂ ಬೇಕಾಗಿರೋದು ಭೌತಿಕ ವಸ್ತುಗಳಿಗಿಂತ ಹೆಚ್ಚಾಗಿ ಖುಷಿ, ಆಂತರಿಕ ಶಕ್ತಿ ಮತ್ತು ಆತ್ಮಿಕ ಸ್ನೇಹ. ಮುರುಳಿಯ ಮಹಾವಾಕ್ಯದ ಪ್ರಕಾರ ಯಾರು ಈ ಆಂತರಿಕ ಸಂಪತ್ತನ್ನು ಹೊಂದಿರುತ್ತಾರೋ ಅವರನ್ನು ಆಶಾ ನಕ್ಷತ್ರಗಳು ಅಥವಾ ಸ್ಟಾರ್ಸ್ ಆಫ್ ಹೋಪ್ ಎಂದು ಕರೆಯಲಾಗುತ್ತದೆ. ಆಶಾ ನಕ್ಷತ್ರಗಳು ಬಹಳ ಸುಂದರವಾದ ಪದ. ಹೌದು. ಜಗತ್ತಿಗೆ ಬೆಳಕು ನೀಡಲು ನಾವು ಹೋಗಿ ಭಾಷಣ ಮಾಡುವ ಅಗತ್ಯವಿಲ್ಲ. ಬದಲಾಗಿ ನಮ್ಮ ಅಸ್ತಿತ್ವನ ಮೂಲಕವೇ, ನಮ್ಮ ವೈಬ್ರೇಷನ್ ಮೂಲಕವೇ ಜಗತ್ತಿಗೆ ಸೇವೆ ಮಾಡಬೇಕು. ಇದಕ್ಕಾಗಿ ಬಾಬಾ 3 ವಿಶಿಷ್ಟವಾದ ಉಡುಗೊರೆ ಶಬ್ದಗಳನ್ನು ನೀಡುತ್ತಾರೆ. ಅವು ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ. ಈ ಶಬ್ದಗಳು ಕೇಳಲು ಸ್ವಲ್ಪ ಗಾಂಭೀರ್ಯದಿಂದ ಕೂಡಿವೆ. ಒಂದೊಂದನ್ನೇ ಬಿಡಿಸೋಣ. ನಿರಾಕಾರಿ ಎಂದರೆ ಆಕಾರವಿಲ್ಲದ್ದು ಅಂತ ಅರ್ಥ ಬರುತ್ತೆ. ಆದರೆ ಇದರಿಂದ ಇನ್ನೊಬ್ಬರಿಗೆ ಸೇವೆ ಮಾಡುವುದು ಹೇಗೆ? ನೋಡಿ, ನಿರಾಕಾರಿ ಎಂದರೆ ಕೇವಲ ಭೌತಿಕ ದೇಹ ಅಥವಾ ಆಕಾರಕ್ಕೆ ಸೀಮಿತವಾಗದಿರುವುದು. ನಾವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರ ಜಾತಿ, ಬಣ್ಣ, ಅಂತಸ್ತು ಅಥವಾ ಅವರು ಮಾಡಿದ ತಪ್ಪುಗಳ ಆಧಾರದ ಮೇಲೆ ಅವರನ್ನು ಅಳೆಯುತ್ತೇವೆ. ಹೌದು, ನಾವೆಲ್ಲರೂ ಜಡ್ಜ್ ಮಾಡ್ತೀವಿ. ಆದರೆ ನಿರಾಕಾರಿ ಸ್ಥಿತಿ ಎಂದರೆ ಆ ಭೌತಿಕ ಆವರಣವನ್ನು ಮೀರಿ ಅವರನ್ನು ಕೇವಲ ಒಂದು ಚೈತನ್ಯ ಶಕ್ತಿಯಾಗಿ, ಒಂದು ಆತ್ಮವಾಗಿ ನೋಡುವುದು. ಈ ಸ್ಥಿತಿಯಲ್ಲಿದ್ದಾಗ ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಸಂಕಲ್ಪಗಳು ಅತ್ಯಂತ ಶುದ್ಧವಾಗಿರುತ್ತವೆ. ನಾವು ಒಂದು ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದರೂ ನಮ್ಮ ಆ ಶುದ್ಧ ತರಂಗಗಳು ಇತರರ ಮನಸ್ಸಿಗೆ ಶಕ್ತಿಯನ್ನು ನೀಡುತ್ತವೆ. ವಾವ್, ಇದು ಟೆಲಿಪತಿಯ ಮೂಲಕ ಪಾಸಿಟಿವ್ ಎನರ್ಜಿ ಕಳುಹಿಸಿದ ಹಾಗೆ. ಎಕ್ಸಾಕ್ಟ್ಲಿ. ಇದು ಮನಸ್ಸಿನ ಮೂಲಕ ಮಾಡುವ ಅತ್ಯುನ್ನತ ಸೇವೆ. ಸರಿ, ಎರಡನೇದು ನಿರಹಂಕಾರಿ ಅಂದ್ರೆ ಅಹಂಕಾರ ಇಲ್ಲದಿರುವುದು. ಇದು ನಮ್ಗೆಲ್ಲ ಗೊತ್ತಿರುವ ವಿಷಯವೇ ಅಲ್ವಾ? ಇದರಲ್ಲಿ ವಿಶೇಷತೆ ಏನಿದೆ? ಇದು ಸರಳವಾಗಿ ಕಂಡರೂ ಪಾಲಿಸಲು ಅತ್ಯಂತ ಕಷ್ಟ. ನಾವು ಇತರರಿಗೆ ಒಳ್ಳೆಯ ಬುದ್ಧಿವಾದ ಹೇಳುವಾಗಲೂ ಅಥವಾ ಸಹಾಯ ಮಾಡುವಾಗಲೂ ನಾನಿವರಿಗೆ ಸಹಾಯ ಮಾಡುತ್ತಿದ್ದೇನೆ, ನನಗೆ ಅವರಿಗಿಂತ ಹೆಚ್ಚು ತಿಳಿದಿದೆ ಎಂಬ ಸೂಕ್ಷ್ಮವಾದ ಅಹಂಕಾರ ನಮ್ಮೊಳಗಿರುತ್ತದೆ. ನಿಜ, ಈ ಸೂಕ್ಷ್ಮ ಅಹಂಕಾರ ಎಲ್ಲರಲ್ಲೂ ಇರುತ್ತೆ. ಆದರೆ ನಿರಹಂಕಾರಿ ಸೇವೆ ಎಂದರೆ ಮಾತಿನ ಮೂಲಕ ಜ್ಞಾನವನ್ನು ನೀಡುವಾಗ ನಾನು ಕೇವಲ ಒಂದು ನಿಮಿತ್ತ, ಒಂದು ಮಾಧ್ಯಮ ಮಾತ್ರ ಎಂಬ ಭಾವನೆ ಇಟ್ಕೊಳ್ಳೋದು. ಆಗ ನಮ್ಮ ಮಾತುಗಳು ಇನ್ನೊಬ್ಬರ ಹೃದಯವನ್ನು ನೇರವಾಗಿ ತಟ್ಟುವ, ಅವರ ಈಗೋವನ್ನು ಪ್ರಚೋದಿಸೋದಿಲ್ಲ. ಅರ್ಥವಾಯ್ತು. ಇನ್ನು ಮೂರನೆಯದು ನಿರ್ವಿಕಾರಿ. ಅಂದ್ರೆ ನಮ್ಮ ದೈನಂದಿನ ಕರ್ಮಗಳಲ್ಲಿ ಯಾವುದೇ ದೋಷ, ಸ್ವಾರ್ಥ ಅಥವಾ ವಿಕಾರಗಳಿಲ್ದೇ ಇರುವುದು ಅಲ್ವಾ? ಹೌದು. ಅಂದ್ರೆ ನಾವು ಮಾಡುವ ಕೆಲಸ ಎಷ್ಟೇ ಚಿಕ್ಕದಾಗಿದ್ರೂ ಅದರಲ್ಲಿ ಕಲ್ಮಶ ಇರಬಾರ್ದು. ಇದನ್ನೇ ನಾವು ಪ್ರಾಕ್ಟಿಕಲ್ ಆಲ್ಟ್ರೂಯಿಸಂ ಅಂತ ಕರಿಬಹುದು. ನಾವು ಯಾರಿಗೋ ದುಡ್ಡು ಕೊಡುವುದು, ಅನ್ನದಾನ ಮಾಡುವುದು ಮಾತ್ರ ಸೇವೆಯಲ್ಲ.
ಆಫೀಸ್ನಲ್ಲಿ ಸಹೋದ್ಯೋಗಿಯೊಬ್ಬರು ತಪ್ಪು ಮಾಡಿದಾಗ ಅವರ ಮೇಲೆ ಗೂಬೆ ಕೂರಿಸಿದೆ ಅಹಂಕಾರವಿಲ್ಲದೆ ಅವರಿಗೆ ಸಹಾಯ ಮಾಡುವುದು ಕೂಡ ಅತ್ಯುನ್ನತ ಸೇವೆಯೇ. ನಮ್ಮ ಸ್ಟೇಟ್ ಆಫ್ ಬೀಯಿಂಗ್ ಬದಲಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವು ತಾನಾಗಿಯೇ ಶಾಂತವಾಗ್ತದೆ. ನಿಖರವಾಗಿ. ಎಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಆಸರೆಗಾಗಿ ಹುಡುಕುತ್ತಿರುವ ಈ ಸಮಯದಲ್ಲಿ ನಾವು ನಮ್ಮ ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ ಸ್ಥಿತಿಯ ಮೂಲಕ ನಿಜವಾದ ಅರ್ಥದಲ್ಲಿ ಆಶಾ ನಕ್ಷತ್ರಗಳಾಗಬಹುದು ಎಂದು ಮುರಳಿ ಒತ್ತಿ ಹೇಳ್ತದೆ. ಇದೆಲ್ಲ ಕೇಳಲು ವಿಶ್ಲೇಷಣೆ ಮಾಡಲು ಬಹಳ ಅದ್ಭುತವಾಗಿದೆ. ಆದ್ರೆ ಒಂದ್ ಕ್ಷಣ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಖಂಡಿತ, ಹೇಳಿ. ಒಂದೆಡೆ ನಾವು ಜ್ಞಾನವನ್ನು ಅಳವಡಿಸ್ಕೊಳ್ಬೇಕು, ಟ್ರಾಫಿಕ್ನಲ್ಲೂ ಶಾಂತವಾಗಿರ್ಬೇಕು, ಮತ್ತೊಂದೆಡೆ ಜಗತ್ತಿಗೆ ನಿರಹಂಕಾರದಿಂದ ಸೇವೆ ಮಾಡಬೇಕು. ನಮ್ಮ ದಿನನಿತ್ಯದ EMI, ಮಕ್ಕಳ ಸ್ಕೂಲ್ ಫೀಸ್, ಆಫೀಸ್ ಡೆಡ್ಲೈನ್ಗಳ ಮಧ್ಯೆ ಇದನ್ನೆಲ್ಲ ಪಾಲಿಸುವುದು ಒಂದು ಫುಲ್ ಟೈಮ್ ಜಾಬ್ ಅಂತೆ, ಬಹಳ ಆಯಾಸದ ಕೆಲ್ಸದಂತೆ ಕಾಣ್ತದೆ ಅಲ್ವಾ? ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಇದನ್ನ ನಮ್ಮ ದಿನಚರ್ಯೆಯಲ್ಲಿ ಅಳವಡಿಸಿಕೊಳ್ಳಲು ಪಠ್ಯದಲ್ಲಿ ಯಾವುದಾದ್ರೂ ಶಾರ್ಟ್ಕಟ್ ಇದೆಯಾ? ನಿಮ್ಮ ಈ ಪ್ರಶ್ನೆ ಬಹಳ ಸಹಜವಾದದ್ದು. ಏಕೆಂದ್ರೆ ನಾವು ಯಾವುದೇ ಆಧ್ಯಾತ್ಮಿಕ ಅಭ್ಯಾಸವನ್ನ ಕೆಲಸ ಅಥವಾ ಟಾಸ್ಕ್ ಎಂದುಕೊಂಡಾಗ ಅದು ಆಯಾಸ ತರುತ್ತದೆ. ಆದರೆ ಬಾಬಾ ಇದಕ್ಕೆ ಬಹಳ ಸುಂದರವಾದ ಮತ್ತು ಸುಲಭವಾದ ಉತ್ತರವನ್ನು ನೀಡುತ್ತಾರೆ. ಅತ್ಯಂತ ಸುಲಭವಾದ ಪುರುಷಾರ್ಥ ಯಾವುದಪ್ಪ ಅಂದ್ರೆ ಅದು ಸ್ನೇಹ ಅಥವಾ ಪ್ರೀತಿ. ಪ್ರೀತಿಯ ಶಾರ್ಟ್ಕಟ್ ಅದು ಹೇಗೆ? ನೋಡಿ, ನಿಮ್ಗೆ ಇಷ್ಟವಿಲ್ಲದ ಕೆಲಸವನ್ನು ದಿನಕ್ಕೆ ಕೇವಲ 1 ಗಂಟೆ ಮಾಡಿದ್ರೂ ನೀವು ಸುಸ್ತಾಗುತ್ತೀರಿ. ಆದರೆ ನಿಮಗೆ ಅತ್ಯಂತ ಪ್ರೀತಿ ಇರುವ ನಿಮ್ಮ ನೆಚ್ಚಿನ ಹವ್ಯಾಸವನ್ನು ದಿನವಿಡೀ ಮಾಡಿದ್ರೂ ನಿಮ್ಗೆ ಆಯಾಸವಾಗುವುದಿಲ್ಲ, ಬದಲಾಗಿ ಖುಷಿಯಾಗುತ್ತಿದೆ ಅಲ್ವಾ? ಹೌದು, ಸಮಯ ಹೋಗಿದ್ದೆ ಗೊತ್ತಾಗಲ್ಲ. ಅದೇ ರೀತಿ ಆ ಪರಮಶಕ್ತಿಯೊಂದಿಗೆ ಮತ್ತು ಇಡೀ ಮಾನವ ಕುಲದೊಂದಿಗೆ ನಾವು ಸ್ನೇಹದ ಭಾವನೆಯನ್ನು ಬೆಳೆಸಿಕೊಂಡಾಗ ನಾವು ಮಾಡುವ ಪ್ರತಿಯೊಂದು ಕಠಿಣ ಪರಿಶ್ರಮವೂ ಸಹ ಪ್ರೀತಿಯ ರೂಪದಲ್ಲಿ ಬದಲಾಗಿ ಬಹಳ ಸುಲಭವಾಗಿ ಬಿಡುತ್ತದೆ. ಸ್ನೇಹವಿದ್ದಲ್ಲಿ ಶ್ರಮವು ಕರಗಿ ಹೋಗುತ್ತದೆ. ವಾವ್! ಇದು ನನ್ನ ಯೋಚನಾ ಲಹರಿಯನ್ನೇ ಬದಲಾಯಿಸ್ತಿದೆ. ಅಂದರೆ ಕಷ್ಟದ ಕೆಲಸವನ್ನು ಬಲವಂತವಾಗಿ ಮಾಡುವುದಕ್ಕಿಂತ ಕೆಲಸ ಶುರು ಮಾಡುವ ಮುನ್ನ ನಮ್ಮ ಭಾವನೆಯನ್ನು ಸ್ನೇಹದ ಕಡೆಗೆ ತಿರುಗಿಸಿದರೆ ಆ ಕಷ್ಟವೆಂಬ ಬೆಟ್ಟ ಕೂಡ ಮಂಜುಗಡ್ಡೆಯಂತೆ ಕರಗುತ್ತದೆ. ಎಕ್ಸಾಕ್ಟ್ಲಿ. ಇದೇ ಸಮಯದಲ್ಲಿ ನನ್ನ ಬಳಿ ಇರುವ ನೋಟ್ಸ್ನಲ್ಲಿ ನನಗೊಂದು ವಿಚಿತ್ರವಾದ ಪದಗುಚ್ಛ ಕಣ್ಣಿಗೆ ಬಿತ್ತು. ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಮತ್ತಷ್ಟು ಸುಲಭಗೊಳಿಸಲು ಪಠ್ಯದಲ್ಲಿ ಡ್ರೆಸ್ಸಿಂಗ್ ಡ್ರಿಲ್ ಅಥವಾ ಆಧ್ಯಾತ್ಮಿಕ ವಸ್ತ್ರಗಳು ಎಂಬ ಪರಿಕಲ್ಪನೆ ಇದೆ. ನಾನಂತೂ ಇದನ್ನ ಓದಿದ ತಕ್ಷಣ ಬೆಳಗ್ಗೆ ಆಫೀಸ್ ಡ್ರೆಸ್, ಸಂಜೆ ಜಿಮ್ ಡ್ರೆಸ್ ಅಂತ ಬಟ್ಟೆ ಬದಲಾಯಿಸುವ ಹಾಗೆ ಇದು ಕೂಡ ಏನೋ ಒಂದು ಫಿಸಿಕಲ್ ಪ್ರಕ್ರಿಯೆ ಇರ್ಬೋದು ಅಂದ್ಕೊಂಡಿದ್ದೆ. ಇದರ ಅಸಲಿ ಅರ್ಥವೇನು? ಇಲ್ಲ, ಇದು ಭೌತಿಕ ಬಟ್ಟೆಗಳ ಬಗ್ಗೆ ಅಲ್ಲ. ಇದು ಈ ಮುರುಳಿಯ ಅತ್ಯಂತ ಆಕರ್ಷಕ ಮತ್ತು ಶಕ್ತಿಯುತ ಮಾನಸಿಕ ಅಭ್ಯಾಸ. ನಾವು ದೈಹಿಕವಾಗಿ ಹೇಗೆ ಬಟ್ಟೆಗಳನ್ನು ಬದಲಾಯಿಸುತ್ತೇವೆಯೋ ಹಾಗೆ ಮಾನಸಿಕವಾಗಿ ನಮ್ಮ ಸ್ಥಿತಿಯನ್ನು ಬದಲಾಯಿಸುವ ಕಲೆ ಇದು. ಅಂದ್ರೆ ಮೆಂಟಲ್ ಡ್ರೆಸ್ಸಿಂಗ್ ಡ್ರಿಲ್? ಹೌದು. ಬಾಬಾ ಹೇಳ್ತಾರೆ, ನಾವು ದಿನದಲ್ಲಿ 3 ವಿಭಿನ್ನ ರೂಪಗಳನ್ನು ಧಾರಣೆ ಮಾಡಬೇಕು ಅಂತ: ಬ್ರಾಹ್ಮಣ ರೂಪ, ಫರಿಸ್ಥಾ ರೂಪ ಮತ್ತು ದೇವತಾ ರೂಪ. ಇಲ್ಲಿ ಫರಿಸ್ಥಾ ಅನ್ನುವ ಪದ ಸ್ವಲ್ಪ ಹೊಸದಾಗಿದೆ. ಫರಿಸ್ಥಾ ಅಂದ್ರೆ ಯಾರು? ಇದರ ಅರ್ಥವೇನು? ಫರಿಸ್ಥಾ ಎಂದ್ರೆ ದೇವದೂತ ಅಥವಾ ಏಂಜಲ್. ಇದರ ಇನ್ನೊಂದು ಅರ್ಥವೇನೆಂದ್ರೆ, ಯಾರು ನೆಲದ ಮೇಲೆ ನಡೆದರೂ ಅವರ ಪಾದಗಳು ಭೂಮಿಗೆ ತಾಗುವುದಿಲ್ಲವೋ ಅವರು ಫರಿಸ್ಥಾ. ಅಂದ್ರೆ ಹಾರಾಡೋದು ಅಂತನಾ? ಅಲ್ಲ. ಅಂದ್ರೆ ಯಾರು ಈ ಲೌಕಿಕ ಪ್ರಪಂಚದ ಕರ್ಮದ ಬಂಧನಗಳಿಂದ, ಸಂಬಂಧಗಳ ವ್ಯಾಮೋಹದಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತಾರೋ ಅವರು ಫರಿಸ್ಥಾ. ಅವರು ಡಬಲ್ ಲೈಟ್ ಆಗಿರ್ತಾರೆ. ಅಂದ್ರೆ ಬೆಳಕಿನ ಸ್ವರೂಪವೂ ಹೌದು ಮತ್ತು ಭಾರವಿಲ್ಲದ ಹಗುರವಾದ ಸ್ವರೂಪವೂ ಹೌದು. ಓ, ಅಂದ್ರೆ ನಾವು ಆಫೀಸ್ನಲ್ಲಿ ಕೆಲಸ ಮಾಡುವಾಗ, ನಡೆಯುವಾಗ, ಓಡಾಡುವಾಗ ನಮ್ಮ ಮನಸ್ಸಿನಲ್ಲೇ ಈ ಫರಿಸ್ಥಾ ಡ್ರೆಸ್ ಹಾಕೊಂಡಿದ್ದೀವಿ ಅಂತ ಭಾವಿಸ್ಬೇಕು. ಹೌದು. ಯಾವಾಗ ನಾವು ಮಾನಸಿಕವಾಗಿ ಈ ಫರಿಸ್ಥಾ ರೂಪದ ಡ್ರೆಸ್ ಹಾಕೊಳ್ತೀವಿಯೋ ಆಗ ನಮ್ಮ ಸುತ್ತಮುತ್ತ ಏನೇ ಗದ್ದಲವಿದ್ರೂ, ಯಾರೇ ನಮ್ಮನ್ನ ಟೀಕಿಸಿದ್ರೂ ಅದು ನಮಗೆ ಅಂಟುಕೊಳ್ಳೋದಿಲ್ಲ. ನಾವು ಎಲ್ಲದರಿಂದ ದೂರ ನಿಂತು ಕೇವಲ ಸಾಕ್ಷಿಯಾಗಿ ಪ್ರತಿಯೊಂದು ಘಟನೆಯನ್ನು ನೋಡ್ತೇವೆ. ಇದನ್ನೇ ಮುರುಳಿಯಲ್ಲಿ ಮಾಸ್ಟರ್ ತ್ರಿಕಾಲದರ್ಶಿಯ ಸೀಟಿನಲ್ಲಿ ಕೂರುವುದು ಎಂದು ವಿವರಿಸಲಾಗಿದೆ. ತ್ರಿಕಾಲದರ್ಶಿ ಅಂದ್ರೆ 3 ಕಣ್ಣುಗಳಿರುವ ಯಾವುದೋ ಪೌರಾಣಿಕ ಪಾತ್ರನಾ? ಖಂಡಿತ ಇಲ್ಲ. ತ್ರಿಕಾಲದರ್ಶಿ ಅಂದ್ರೆ 3 ಕಾಲಗಳ ಅಂದ್ರೆ ಭೂತ, ವರ್ತಮಾನ ಮತ್ತು ಭವಿಷ್ಯದ ಸಂಪೂರ್ಣ ಅರಿವಿರುವ ಸ್ಥಿತಿ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನೀವೊಂದು ನೃತ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೀರಿ. ಸರಿ.
ನೀವು ಸ್ಟೇಜ್ ಮೇಲೆ ನಿಂತು ಕುಣಿಯುತ್ತಿರುವಾಗ ನಿಮಗೆ ಕೇವಲ ನಿಮ್ಮ ಅಕ್ಕಪಕ್ಕದವರು ಮಾತ್ರ ಕಾಣುತ್ತಾರೆ. ನಿಮ್ಮ ತಪ್ಪುಗಳು ನಿಮಗೆ ತಿಳಿಯೋದಿಲ್ಲ. ಆದರೆ ನೀವು ಅದೇ ಕಾರ್ಯಕ್ರಮವನ್ನ ಬಾಲ್ಕನಿಯಲ್ಲಿ ಕುಳಿತು ನೋಡಿದ್ರೆ ಇಡೀ ಸ್ಟೇಜ್, ಎಲ್ಲರ ನೃತ್ಯ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ ಅಲ್ವಾ? ಹೌದು, ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಅದೇ ರೀತಿ ಜೀವನದ ಘಟನೆಗಳಲ್ಲಿ ನಾವು ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಬಾಲ್ಕನಿ ವೀಕ್ಷಣೆ ಮಾಡಿದಾಗ ನಮಗೆ ಘಟನೆಯ ಹಿಂದಿನ ಕಾರಣ ಮತ್ತು ಮುಂದಿನ ಪರಿಣಾಮ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆಗ ನಾವು ಯಾವುದೇ ಪರಿಸ್ಥಿತಿಗೆ ವಿಚಲಿತರಾಗುವುದಿಲ್ಲ. ಇದು ನಿಜಕ್ಕೂ ನಮ್ಮ ದಿನನಿತ್ಯದ ಟೆನ್ಷನ್ಗಳಿಗೆ ಒಂದು ಅದ್ಭುತವಾದ ಮೆಂಟಲ್ ಡ್ರಿಲ್. ಯಾರಾದರೂ ನಮ್ಮ ಮೇಲೆ ರೇಗಾಡಿದಾಗ ನಾವು ತಕ್ಷಣ ಪ್ರತಿಕ್ರಿಯೆ ನೀಡುವ ಬದಲು ಒಂದು ಕ್ಷಣ ಕಣ್ಮುಚ್ಚಿ, ನಾನೀಗ ಫರಿಷ್ಠ ಡ್ರೆಸ್ನಲ್ಲಿದ್ದೇನೆ, ನಾನು ತ್ರಿಕಾಲದರ್ಶಿಯಾಗಿ ಇದನ್ನ ಬಾಲ್ಕನಿಯಿಂದ ನೋಡುತ್ತಿದ್ದೇನೆ ಎಂದುಕೊಂಡ್ರೆ ಅದು ನಮ್ಮ ಇಡೀ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಖಂಡಿತವಾಗಿಯೂ ಇದು ಬಹಳ ಶಕ್ತಿಯುತವಾದ ಅಭ್ಯಾಸ. ಸರಿ, ಇಷ್ಟೆಲ್ಲ ಆಳವಾದ ವಿಷಯಗಳನ್ನ ನಾವು ಮುರಳಿಯಿಂದ ತಿಳ್ಕೊಂಡ್ವಿ. ಆದ್ರೆ ಇಂದಿನ ಅವ್ಯಕ್ತ ಇಶಾರೆ ಅಥವಾ ದೈನಂದಿನ ಸೂಚನೆ ಏನ್ ಹೇಳ್ತದೆ, ಈ ಬಗ್ಗೆ ಕೂಡ ಸ್ವಲ್ಪ ಬೆಳಕು ಚೆಲ್ಲಿ. ಹೌದು, ಅವ್ಯಕ್ತ ಇಶಾರೆಯನ್ನು ಕೂಡ ನಾವು ತಪ್ಪದೇ ಗಮನಿಸಬೇಕು. ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಬಹಳ ಸುಂದರವಾದ ಒಂದು ಸೂಚನೆ ನೀಡಿದ್ದಾರೆ. ಅವರು ಹೇಳ್ತಾರೆ, ನಿಮ್ಮ ಪ್ರತಿಯೊಂದು ಸಂಕಲ್ಪವನ್ನು ಚೆಕ್ ಮಾಡಿ. ಅದು ಸ್ವಾರ್ಥದಿಂದ ಕೂಡಿದೆಯೋ ಅಥವಾ ಪರಮಾರ್ಥದಿಂದ, ಅಂದ್ರೆ ಇತರರ ಕಲ್ಯಾಣದಿಂದ ಕೂಡಿದೆಯೋ ಅಂತ ಪರಿಶೀಲಿಸಿ. ಅಂದ್ರೆ ನಮ್ಮ ಮನಸ್ಸಿನ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತಾಯ್ತು. ಹೌದು, ನಾವೆಲ್ಲರೂ ಬಾಯಿ ಮಾತಿನಲ್ಲಿ ಯಾರಿಗೂ ಕೆಟ್ಟದ್ದು ಮಾಡದಿರಬಹುದು. ಆದರೆ ನಮ್ಮ ಮನಸ್ಸಿನಲ್ಲಿ ಬರುವ ಸಂಕಲ್ಪಗಳಲ್ಲಿ ಸ್ವಾರ್ಥ ಅಡಗಿದ್ರೆ ಅದು ನಮ್ಮ ಖಜಾನೆಯನ್ನು ಖಾಲಿ ಮಾಡ್ತದೆ. ಆದ್ರಿಂದ ಸಂಕಲ್ಪಗಳನ್ನು ಶುದ್ಧವಾಗಿಟ್ಕೊಳ್ಳುವುದು ಇಂದಿನ ಅವ್ಯಕ್ತ ಇಶಾರೆ. ಬಹಳ ಅದ್ಭುತ. ಸರಿ, ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಇಂದು ನಾವು ಭೌತಿಕ ಸಂಪತ್ತಿನ ಆಚೆಗಿನ 5 ಅವಿನಾಶಿ ಖಜಾನೆಗಳ ಬಗ್ಗೆ ತಿಳ್ಕೊಂಡ್ವಿ. ಹೌದು, ಚರ್ಚಿಸಿದೆವು. ಎಕ್ಸಾಕ್ಟ್ಲಿ. ಹಾಗೆಯೇ ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ ಶಬ್ದಗಳ ಮೂಲಕ ಜಗತ್ತಿಗೆ ಹೇಗೆ ಟೆಲಿಪಥಿಕ್ ಶಕ್ತಿಯನ್ನು ಕಳುಹಿಸಬಹುದು ಮತ್ತು ಪ್ರೀತಿಯ ಮೂಲಕ, ಫರಿಸ್ತಾ ರೂಪದ ಅಭ್ಯಾಸದ ಮೂಲಕ ನಮ್ಮ ಕಠಿಣ ಕರ್ಮಗಳನ್ನು ಹೇಗೆ ಹಗುರಗೊಳಿಸಬಹುದು ಎಂದು ಬಿಡಿಸಿ ನೋಯ್ದೆವು. ಈ ಎಲ್ಲ ಅಂಶಗಳ ಆಧ್ಯಾತ್ಮಿಕ ಸಾರಾಂಶವೇನೆಂದ್ರೆ, ಸಂಪತ್ತು ಎನ್ನುವುದು ಕೇವಲ ಭೌತಿಕವಲ್ಲ, ಅದು ನಮ್ಮ ಆಂತರಿಕ ಸ್ಥಿತಿ. ಇದನ್ನೇ ಇಂದಿನ ವರದಾನ ಮತ್ತು ಸ್ಲೋಗನ್ ಕೂಡ ನಮಗೆ ನೆನಪಿಸುತ್ತವೆ. ಹೌದು, ಇಂದಿನ ಆ ವರದಾನ ಮತ್ತು ಸ್ಲೋಗನ್ ಅನ್ನು ತಿಳಿಸಿ. ಇಂದಿನ ವರದಾನ ಹೀಗಿದೆ: ನಿಮ್ಮ ಪ್ರತಿಯೊಂದು ಕರ್ಮದಲ್ಲಿಯೂ ಸ್ನೇಹ ಮತ್ತು ಶಕ್ತಿಯ ಸಮತೋಲನವನ್ನಿಟ್ಟುಕೊಂಡು ಸರ್ವರಿಗೂ ಆಧಾರಮೂರ್ತಿಯಾಗುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ವಾವ್, ಪ್ರೀತಿ ಮತ್ತು ಶಕ್ತಿಯ ಸಮತೋಲನ. ಮತ್ತು ಇಂದಿನ ಸ್ಲೋಗನ್ ಇಡೀ ಚರ್ಚೆಯ ಸಾರಾಂಶವನ್ನು ಬಹಳ ಸುಂದರವಾಗಿ ಹಿಡಿದಿಡ್ತದೆ. ಯಾರ ಬಳಿ ಅಲ್ಪಕಾಲದ ಇಚ್ಛೆಗಳ ಅವಿದ್ಯೆ ಆಗಿರ್ತದೆಯೋ ಅವರೇ ಮಹಾನ್ ಸಂಪದ್ಭರಿತರು. ಅಲ್ಪಕಾಲದ ಇಚ್ಛೆಗಳ ಅವಿದ್ಯ ಅಂದರೆ ಇದರ ಆಳವಾದ ಅರ್ಥವೇನೆಂದರೆ, ನಾವು ಸಾಮಾನ್ಯವಾಗಿ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಭೌತಿಕ ವಸ್ತುಗಳನ್ನು ಪಡೆದುಕೊಳ್ಳಬೇಕು ಎಂದು ಆಸೆಪಡ್ತೇವೆ. ಆದರೆ ಯಾರು ತಾತ್ಕಾಲಿಕ, ಕ್ಷಣಿಕ ಆಸೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲವೋ, ಆ ಆಸೆಗಳ ಬಗ್ಗೆ ಯಾರು ಅಜ್ಞಾನಿಗಳಾಗಿರುತ್ತಾರೋ ಅವರೇ ಜಗತ್ತಿನ ನಿಜವಾದ ಶ್ರೀಮಂತರು. ಭೌತಿಕ ಆಸೆಗಳೇ ಇಲ್ಲದಿದ್ದಾಗ ಅಲ್ಲಿ ಬಡತನ ಅನ್ನೋದೇ ಇರುವುದಿಲ್ಲ. ಇದು ಮಿನಿಮಲಿಸಂನ ಅತ್ಯುನ್ನತ ಆಧ್ಯಾತ್ಮಿಕ ರೂಪ. ನಮಗೇನು ಬೇಕು ಅನ್ನೋದಕ್ಕಿಂತ ನಮಗೆ ಯಾವುದು ಬೇಡ ಅಂತ ನಿರ್ಧರಿಸುವುದರಲ್ಲೇ ನಿಜವಾದ ಸ್ವಾತಂತ್ರ್ಯ ಅಡಗಿದೆ. 100% ಸತ್ಯ. ಕೊನೆಯದಾಗಿ ಈ ಪಠ್ಯದಲ್ಲಿ ಬರುವ ಒಂದು ಅದ್ಭುತವಾದ ಉದಾಹರಣೆಯೊಂದಿಗೆ ಇಂದಿನ ಈ ಚರ್ಚೆಯನ್ನ ಪೂರ್ಣಗೊಳಿಸೋಣ. ಒಬ್ಬ ಕಾವಲುಗಾರನ ಬಳಿ ಶಸ್ತ್ರಾಸ್ತ್ರವಿದೆ ಮತ್ತು ಆ ಶಸ್ತ್ರದಿಂದ ಎಂತಹ ಶತ್ರುವನ್ನಾದರೂ ಸೋಲಿಸಬಹುದು ಎಂಬ ಅಚಲವಾದ ನಿಶ್ಚಯ ಆತನಿಗಿದ್ದರೆ ಆತ ಎಷ್ಟೊಂದು ನಿರ್ಭಯವಾಗಿ, ನಿಶ್ಚಿಂತೆಯಿಂದ ತನ್ನ ಕಾವಲು ಕಾಯುತ್ತಾನೆ ಅಲ್ಲವೇ? ಆ ಶಸ್ತ್ರದ ಅರಿವೇ ಅವನಿಗೆ ಧೈರ್ಯವನ್ನು ಕೊಡುತ್ತದೆ. ಹೌದು, ಆ ನಿಶ್ಚಯವೇ ಅವನ ಶಕ್ತಿ. ಹಾಗಾದರೆ ಇಂದಿನ ಈ ವಿಶ್ಲೇಷಣೆಯ ನಂತರ ನಮ್ಮೆಲ್ಲರನ್ನೂ ಕಾಡುವ ಆ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನು ಚಿಂತನೆಗೆ ಹಚ್ಚಲು ಬಯಸುತ್ತೇವೆ. ನಮ್ಮೆಲ್ಲರ ಜೀವನದ ಸವಾಲುಗಳನ್ನು, ಶತ್ರುಗಳನ್ನು, ಅದು ಒತ್ತಡವಿರಬಹುದು, ಭಯವಿರಬಹುದು ಅಥವಾ ಅಹಂಕಾರವಿರಬಹುದು, ಇವುಗಳನ್ನು ಎದುರಿಸಲು ನಮ್ಮ ಬಳಿ ಈಗಾಗಲೇ ಇರುವ, ಆದರೆ ನಾವು ಬಳಸಲು ಮರೆತಿರುವ ಆ ಸರ್ವಶಕ್ತಿಗಳ ಆಂತರಿಕ ಶಸ್ತ್ರ ಯಾವುದು? ಆ ಜ್ಞಾನ, ಆ ಯೋಗದ ಖಜಾನೆ ನಮ್ಮೊಳಗೆ ಎಲ್ಲೋ ಅಡಗಿ ಕುಳಿತಿದೆಯೇ? ಈ ಆಳವಾದ ಚಿಂತನೆ ಮುಗಿದ ನಂತರ ಸ್ವಲ್ಪ ಹೊತ್ತು ನಿಶ್ಶಬ್ದವಾಗಿ ಕುಳಿತು ಇದರ ಬಗ್ಗೆ ಯೋಚಿಸಿ, ಆ ಆಂತರಿಕ ಶಸ್ತ್ರವನ್ನು ಮತ್ತೊಮ್ಮೆ ಆಹ್ವಾನಿಸಿ. ಹೌದು,
ಇದು ಎಲ್ಲರೂ ಮಾಡಬೇಕಾದ ಅಭ್ಯಾಸ. ಇಂದಿನ ಈ ಮುರಳಿ ಮಂಥನ ನಿಮಗೆ ಉಪಯುಕ್ತವೆನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಆತ್ಮಗಳಿಗೆ ಫಾರ್ವರ್ಡ್ ಮಾಡಿ. ಖಂಡಿತ. ಇಂದಿನ ಈ ಅಧ್ಯಾಯ ನಮ್ಮೆಲ್ಲರಿಗೂ ಸಂಪತ್ತಿನ ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ಭಾವಿಸುತ್ತೇವೆ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಸುಂದರ ವಿಷಯದೊಂದಿಗೆ ಭೇಟಿಯಾಗೋಣ. ಎಲ್ಲ ಆತ್ಮಗಳಿಗೆ ಓಂ ಶಾಂತಿ.